ನನ್ನನ್ನ ಯಾರು ಕೂಡ ಪ್ರಚಾರಕ್ಕೆ ಕರೆದಿರ್ಲಿಲ್ಲ. ಜಿಟಿಡಿ ಹೇಳಿಕೆಗೆ ಸಾರಾ ಮಹೇಶ್ ಅವರು ಟಾಂಗ್ ಕೊಡ್ತಾ ಇದ್ದಾರೆ. ದೇವೇಗೌಡ್ರೆ ಫೋನ್ ಮಾಡಿ ಪ್ರಚಾರಕ್ಕೆ ಕರೆದಿದ್ರು ಅನ್ನೋದು ಸಾರಾ ಮಹೇಶ್ ಅವರು ಮಾತು. ಆದರೂ ಜಿಟಿ ದೇವೇಗೌಡರು ಪ್ರಚಾರಕ್ಕೆ ಬರಲಿಲ್ಲ, ಕೆಲಸ ಆಗ್ಲಿಲ್ಲ ಅವ್ರ ಕಡೆಯಿಂದ ಅನ್ನೋದು ಅವ್ರು ಹೇಳ್ತಾ ಇದ್ದಾರೆ. ನಾವು ಜಿಟಿಡಿ ರಾಜಕೀಯ ನಿವೃತ್ತಿಯನ್ನ ಇಲ್ಲಿ ತನಕ ಬಯಸಿಲ್ಲ. ಅನಿವಾರ್ಯ ಸ್ಥಿತಿಯಲ್ಲಿ ನಿಖಿಲ್ರನ್ನ ನಾವು ಕಣಕ್ಕೆ ಇಳಿಸಿದ್ವಿ. ಸೂಕ್ತ ತಯಾರಿಯನ್ನ ಮಾಡಿಕೊಳ್ಳದ ಕಾರಣ, ಕೊನೆ ಮೂಮೆಂಟ್ ಅಲ್ಲಿ ನಿಲ್ಲಿಸಿದ ಕಾರಣ ಸೋಲಾಗಿದೆ. ಒಂದು ಇಡೀ ಸಮುದಾಯದಿಂದ ನಮಗ್ ಬಂದಿದ್ದು 300 ಮತಗಳು ಮಾತ್ರ ಅಂತ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡ್ತಾ ಮಾಜಿ ಸಚಿವ ಸಾರಾ ಮಹೇಶ್ ಅವರು ಹೇಳ್ಕೊಂಡಿದ್ದಾರೆ. ಮುಂದೆ ನಾನೇ ಬಿಫಾಮ್ ಕೊಡೋದು ಅಂತ ಸಾರಾ ಮಹೇಶ್ ಹೇಳ್ತಾರೆ. ಅವ್ರ ಹತ್ರ ಹೋಗಿ ಇಸ್ಕೊಳಕ್ಕಾಗತ್ತೆ. ನೀವು ಇದ್ರಿ ಮೊನ್ನೆ ಮಾತಾಡಿದಾಗ ನಾವೇನು ಚರ್ಚೆ ಮಾಡಿದೆ, ಪಕ್ಷದ ಕುಮಾರಣ್ಣವ್ರ ಜೊತೆ, ನನ್ನ ಜೊತೆ, ನಿಖಿಲ್ ಅವ್ರ ಜೊತೆ ಸುತ್ತಬೇಡಿ, ಪಕ್ಷದ ಕೆಲಸಗಳಲ್ಲಿರಿ. ಈ ಸಾರಿ ನೀವು ಆ್ಯಕ್ಟಿವ್ ಮೆಂಬರ್ ಆಗಬೇಕು.